ನ್ಯಾಚುರಲ್ ಫ್ಯಾಮಿಲಿಯ ನಿಮ್ಮೆಲ್ಲರಿಗೂ ಸ್ವಾಗತ, ನಮಸ್ಕಾರ. ನಾನು ಸ್ಮಿತಾ. ಪ್ರಕೃತಿಯ ಮಡಿಲು ಸದಾ ಸಮೃದ್ಧ. ಮಾನವ ಪ್ರಕೃತಿಯ ಕೂಸು. ತನ್ನೆಲ್ಲ ಅಗತ್ಯಗಳಿಗೆ ನಿಸರ್ಗದ ಮೇಲೆ ಅವಲಂಬಿತ. ನಿಸರ್ಗದತ್ತವಾದ ಆಹಾರದಿಂದಲೇ ಮಾನವ ದೇಹದ ಪೋಷಣೆಯಾಗುತ್ತದೆ. ಬೇರೆ ಬೇರೆ ಫಲಪುಷ್ಪಗಳು, ಕಾಳು ಬೀಜಗಳು, ಎಲೆ ಮೂಲಗಳನ್ನು ಸೇವಿಸಿ ನಾವು ಆರೋಗ್ಯಪೂರ್ಣವಾದ ಬದುಕನ್ನು ನಡೆಸಬಹುದು. ತೆಂಗನ್ನು ಕಲ್ಪವೃಕ್ಷ ಎಂದು ಕರೆಯುತ್ತಾರೆ. ಹಾಗೆಂದರೆ ಬೇಕಾದದ್ದನ್ನೆಲ್ಲ ಕೊಡುವಂತಹ ಮರ ಎಂದು ಅರ್ಥ. ನಮ್ಮ ಆಹಾರ ಕ್ರಮದಲ್ಲಿ ತೆಂಗು ಪ್ರಮುಖ ಸ್ಥಾನ ಪಡೆದಿದೆ. ಭಾರತ ಭೂಶಿರದ ದಕ್ಷಿಣ ಭಾಗದಲ್ಲಿ ತೆಂಗು ಸಮೃದ್ಧವಾಗಿ ಬೆಳೆಯುತ್ತದೆ. ದಕ್ಷಿಣ ಭಾರತೀಯರು ಸುಮಾರಾಗಿ ದಿನವೂ ತಮ್ಮ ಮನೆಗಳಲ್ಲಿ ತೆಂಗಿನ ಉಪಯೋಗವನ್ನು ಮಾಡುತ್ತಾರೆ. ವಿವಿಧ ಆಚರಣೆಗಳಲ್ಲಿ ತೆಂಗಿಗೆ ಮಹತ್ವದ ಸ್ಥಾನವಿದೆ. ತೆಂಗಿನ ಉತ್ಪನ್ನಗಳ ಕಾರ್ಖಾನೆಗಳು ಸಹ ಅಭಿವೃದ್ಧಿಗೊಂಡಿವೆ. ನಾನೀಗ ಮಂಗಳೂರಿನ ಅಡ್ಯಾರ್ನಲ್ಲಿರುವ ಬೊಂಡಾ ಫ್ಯಾಕ್ಟರಿಯಲ್ಲಿದ್ದೇನೆ. ಇದು ನ್ಯಾಚುರಲ್ಸ್ ಸಂಸ್ಥೆಯ ಅಂಗಸಂಸ್ಥೆಯಾಗಿದೆ. ನ್ಯಾಚುರಲ್ಸ್ ಬೆಳೆದು ಬಂದ ಯಶೋಗಾಥೆಯ ಚಿತ್ರಣ ನಿಮ್ಮ ಮುಂದೆ. ಪ್ರತಿಷ್ಠಿತ ಸಂಸ್ಥೆ ಕೆಪಿಎಂಜಿಯ ಒಂದು ಸರ್ವೆ ಪ್ರಕಾರ ಭಾರತದ ಟಾಪ್ 10 ಬ್ರ್ಯಾಂಡ್ಗಳಲ್ಲಿ ಒಂದಾದ ಮತ್ತು ಎಂಎಸ್ಎಂಇ ಅವರು ಗುರುತಿಸಿರುವಂತೆ ಭಾರತದ 100 ಟಾಪ್ ಬ್ರ್ಯಾಂಡ್ಗಳಲ್ಲಿ ಒಂದಾದ ನ್ಯಾಚುರಲ್ ಐಸ್ ಕ್ರೀಮ್ 1984ರಲ್ಲಿ ಮುಂಬೈನ ಜೂಹುನಲ್ಲಿ ಪ್ರಾರಂಭವಾಯಿತು. 10 ಹಲವು ಪ್ರಶಸ್ತಿ ಪುರಸ್ಕಾರಗಳು ನ್ಯಾಚುರಲ್ ಐಸ್ ಕ್ರೀಮ್ಗೆ ದೊರಕಿವೆ. ಅವುಗಳಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ನೀಡುವ ನ್ಯಾಷನಲ್ ಎಸ್ಎಂಇ ಎಕ್ಸಲೆನ್ಸಿ ಪ್ರಶಸ್ತಿ, ಎಕನಾಮಿಕ್ ಟೈಮ್ಸ್ 2 ಬಾರಿ ನೀಡಿರುವಂತಹ ಲೀಡರ್ ಆಫ್ ಟುಮಾರೋ ಪ್ರಶಸ್ತಿ, ಗ್ರೇಟ್ ಇಂಡಿಯನ್ ಐಸ್ ಕ್ರೀಮ್ ಕಾಂಟೆಸ್ಟ್ ಇದರಲ್ಲಿ ಇವರ ನವೀನ ರುಚಿ ಕ್ಯುಕುಂಬರ್ ಐಸ್ ಕ್ರೀಮ್ಗೆ ಚಿನ್ನದ ಪದಕ ಮತ್ತು ವೆನಿಲಾ ಐಸ್ ಕ್ರೀಮ್ಗೆ ಕಂಚಿನ ಪದಕವೂ ದೊರಕಿದೆ. ಒಂದು 200 ಸ್ಕ್ವೇರ್ ಫೀಟ್ ವಿಸ್ತೀರ್ಣದ ಕೋಣೆಯಲ್ಲಿ ಪ್ರಾರಂಭವಾದ ನ್ಯಾಚುರಲ್ಸ್ ಇಂದು ಮಹಾರಾಷ್ಟ್ರ, ದೆಹಲಿ, ಗುಜರಾತ್, ಗೋವಾ, ಹರಿಯಾಣ, ಡಯು ಡಮನ್, ಛತ್ತೀಸ್ಗಢ, ಕೇರಳ, ಮಧ್ಯಪ್ರದೇಶ್, ರಾಜಸ್ಥಾನ್, ತೆಲಂಗಾಣ, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್ ಮತ್ತು ಕರ್ನಾಟಕ ರಾಜ್ಯಗಳಲ್ಲಿ ತನ್ನ ಔಟ್ಲೆಟ್ ಹಾಗೂ ಪಾರ್ಲರ್ಗಳನ್ನು ಹೊಂದಿದೆ. ನಮ್ಮ ಮಂಗಳೂರಿನಲ್ಲಿ ಈವರೆಗೆ ಕದ್ರಿ ಮತ್ತು ಮಣ್ಣಾಗುಡ್ಡಗಳಲ್ಲಿ ಔಟ್ಲೆಟ್ಗಳು ಇದ್ದವು. ಇದೀಗ ಅಡ್ಯಾರ್ನ ಲ್ಯಾಂಡ್ಸ್ ಫ್ಲೇವರ್ನ ಆವರಣದಲ್ಲಿ ಇವರ ಹೊಸ ಔಟ್ಲೆಟ್ ಪ್ರಾರಂಭವಾಗಿದೆ. ನ್ಯಾಚುರಲ್ಸ್ನವರ ಜನಪ್ರಿಯ ಐಸ್ ಕ್ರೀಮ್ಗಳಲ್ಲಿ ಕೋಕೋನಟ್ ಫ್ಲೇವರ್ಡ್ ಐಸ್ ಕ್ರೀಮ್ ಇಲ್ಲಿ ಲಭ್ಯವಿದೆ. ನ್ಯಾಚುರಲ್ಸ್ನವರು ಭಾರತದಲ್ಲಿ ಮೊದಲ ಬಾರಿಗೆ ಕೋಕೋನಟ್ ಫ್ಲೇವರ್ಡ್ ಐಸ್ ಕ್ರೀಮ್ ಅನ್ನು ತಯಾರಿಸಿದ ಖ್ಯಾತಿಯನ್ನು ಪಡೆದಿದ್ದಾರೆ. ಕೋಕೋನಟ್ ಫ್ಲೇವರ್ನೊಂದಿಗೆ ಹೊಂದುವ ಅನಾನಸಿನ ಪಿನಾಕೊಲಡಾ ಸ್ವಾದವು ಇಲ್ಲಿದೆ. ಈ ಐಸ್ ಕ್ರೀಮ್ಗಳನ್ನು ತಯಾರಿಸುವ ಫ್ಯಾಕ್ಟರಿ ಮಾದರಿ ಇಲ್ಲಿದೆ. ಅಂದರೆ ಇಲ್ಲಿಗೆ ಬರುವ ಐಸ್ ಕ್ರೀಮ್ ಪ್ರಿಯರ ಕಣ್ಣೆದುರೇ ಸಣ್ಣ ಬ್ಯಾಚ್ಗಳಲ್ಲಿ ತಯಾರಾದ ತಾಜಾ ಐಸ್ ಕ್ರೀಮ್ಗಳು ಇಲ್ಲಿ ಸಿಗುತ್ತವೆ. ನ್ಯಾಚುರಲ್ಸ್ ಐಸ್ ಕ್ರೀಮ್ ತಮ್ಮ ಅದ್ವಿತೀಯ ಸ್ವಾದಕ್ಕಾಗಿ ಜನಪ್ರಿಯವಾಗಿವೆ. ಯಾವುದೇ ಹಾನಿಕಾರಕ ಕೃತಕ ಬಣ್ಣ, ಸುವಾಸನೆ ಹಾಗೂ ಸ್ವಾದಕಾರಕಗಳನ್ನು ಬಳಸದೆ ಬರೀ ಸಾಂಪ್ರದಾಯಿಕ ಅಡುಗೆ ಮನೆಯಲ್ಲಿ ಬಳಸುವ ಸಾಮಗ್ರಿಗಳಾದ ಹಾಲು, ಸಕ್ಕರೆ, ಹಣ್ಣುಗಳನ್ನು ಹಾಕಿ ಸ್ವಾದಿಷ್ಟ ಮತ್ತು ಆರೋಗ್ಯಕರ ಐಸ್ ಕ್ರೀಮ್ಗಳನ್ನು ನ್ಯಾಚುರಲ್ಸ್ನವರು ಜನರಿಗೆ ಪರಿಚಯಿಸಿದ್ದಾರೆ. ಕೃತಕ ಸಾಮಗ್ರಿಗಳನ್ನು ಬಳಸದೆ ಹೊಸ ರೀತಿಯಲ್ಲಿ ತಯಾರಾದ ಈ ಐಸ್ ಕ್ರೀಮ್ಗಳು ಫ್ರೆಶ್ ಆಗಿರುತ್ತವೆ. ತಮ್ಮ ಐಸ್ ಕ್ರೀಮ್ ತಯಾರಿಕೆಯ ಹಂತಗಳನ್ನು ಇವರು ಯಾವ ಮುಚ್ಚುಮರೆಯೂ ಇಲ್ಲದೆ ಜನರಿಗೆ ಹೆಮ್ಮೆಯಿಂದ ತೋರಿಸುತ್ತಾರೆ.
ಇದರ ಸ್ಥಾಪಕ ನಿರ್ದೇಶಕರಾದ ಶ್ರೀ ರಘುನಂದನ್ ಶ್ರೀನಿವಾಸ್ ಕಾಮತ್ ಅವರು ಮುಲ್ಕಿಯ ಕೃಷಿಕರ ಕುಟುಂಬದವರು. ಇವರ ತಂದೆ ಮುಲ್ಕಿಯಲ್ಲಿ ಹಣ್ಣಿನ ವ್ಯಾಪಾರಿ ಅಂಬೆಮಾಮ್ ಎಂದೇ ಪ್ರಸಿದ್ಧರಾಗಿದ್ದರು. ಬಾಲ್ಯದಲ್ಲಿ ತಿಂದ ಹಣ್ಣುಗಳ ಸವಿ ಕಾಮತ್ರವರಿಗೆ ಎಂದೆಂದಿಗೂ ಬೆರಗು ಹುಟ್ಟಿಸುವ ಸಂಗತಿ. ಹಾಗೂ ಹಣ್ಣಿನ ಸ್ವಾದಗಳೊಂದಿಗೆ ಪ್ರಯೋಗ ಇವರ ಹವ್ಯಾಸ. ಅವರೊಬ್ಬ ಪರಿಸರ ಪ್ರೇಮಿ. ನೈಜತೆಗೆ ಅತಿ ಹೆಚ್ಚು ಬೆಲೆ ಕೊಡುವ ಇವರು ಹಣ್ಣು ಹೂಗಳನ್ನು ಬೆಳೆಸುವ ಪ್ರವೃತ್ತಿಯನ್ನು ಹೊಂದಿದ್ದಾರೆ. ಇತ್ತೀಚೆಗೆ ಜೈಪುರದಿಂದ ವಿಶೇಷ ತಳಿಯ ಪರಿಮಳದ ಗುಲಾಬಿ ಹೂಗಳ ಗಿಡಗಳನ್ನು ತಂದು ನೆಟ್ಟಿದ್ದಾರೆ. ಅವುಗಳಿಂದ ಪಡೆದ ಗುಲಾಬಿಗಳನ್ನು ಸಹ ಐಸ್ ಕ್ರೀಂನಲ್ಲಿ ಬಳಸುವ ಐಡಿಯಾ ಅವರದ್ದಾಗಿದೆ. ನ್ಯಾಚುರಲ್ ಐಸ್ ಕ್ರೀಂನ 138 ಔಟ್ಲೆಟ್ಗಳಿವೆ. ಆದರೆ ಕೇವಲ ತನ್ನ ಹುಟ್ಟೂರಿನ ಮಂಗಳೂರಿನವರಿಗೆ ಮಾತ್ರ ಅವರು ಒಂದು ವಿಶೇಷ ಕೊಡುಗೆ ನೀಡಿದ್ದಾರೆ. ಅದೇನೆಂದರೆ ನೀರಿನ ಬೆಲೆಯಲ್ಲಿ ಎಳನೀರನ್ನು ನೀಡುವುದು. ಆಶ್ಚರ್ಯವಲ್ಲವೇ? ಹೌದು. ಇಲ್ಲಿ ಬೊಂಡಾ ನೀರಿನ 250 ಮಿಲಿಲೀಟರ್ ಬಾಟಲಿ ಒಂದು ₹7ಕ್ಕೆ ಲಭ್ಯವಿದೆ. ಜೀವಾಮೃತದಂತಿರುವ ಅಮೂಲ್ಯ ಎಳನೀರನ್ನು ತಮಗೆ ಕೊಡುವ ಈ ಸಂಸ್ಥೆಯನ್ನು ಜನರು ಪ್ರೀತಿಯಿಂದ ಬೊಂಡಾ ಫ್ಯಾಕ್ಟರಿ ಎಂದು ಕರೆಯುತ್ತಾರೆ. ಈಗ ನೋಡೋಣ ಬೊಂಡಾ ಫ್ಯಾಕ್ಟರಿ ಬೇರೆ ಕಡೆ ಹೆಚ್ಚಿನ ಬೆಲೆಗೆ ಸಿಗುವ ಬೊಂಡಾ ನೀರನ್ನು ಕಡಿಮೆ ಬೆಲೆಗೆ ಹೇಗೆ ನೀಡುತ್ತದೆ ಎಂದು. ಬೊಂಡಾ ಫ್ಯಾಕ್ಟರಿಯಲ್ಲಿ ಈ ರೀತಿಯಲ್ಲಿ ಕೆಲಸ ನಡೆಯುತ್ತದೆ. ಈ ಫ್ಯಾಕ್ಟರಿಯಲ್ಲಿ ಶುಚಿತ್ವಕ್ಕೆ ಬಹಳ ಗಮನ ಹರಿಸಲಾಗುತ್ತದೆ. ದಿನದಲ್ಲಿ 3 ಬಾರಿ ಯಂತ್ರವನ್ನು ಹಾಗೂ ನೆಲವನ್ನು ತೊಳೆಯಲಾಗುತ್ತದೆ. ಶುಚಿಯಾದ ಕೈಗವಸು, ತಲೆಟೋಪಿ, ಏಪ್ರನ್ ಧರಿಸಿದ ಕಾರ್ಮಿಕರು ಶುಭ್ರ ವಸ್ತ್ರಗಳಲ್ಲಿ ತಯಾರಾಗಿ ಬಂದು ಇಲ್ಲಿ ಕೆಲಸ ಮಾಡುತ್ತಾರೆ. ದೇಶದ ವಿವಿಧ ಭಾಗಗಳಿಂದ ಪಡೆದ ಉತ್ತಮ ದರ್ಜೆಯ ಆಯ್ದ ಬೊಂಡವನ್ನು ಫ್ಯಾಕ್ಟರಿಯಲ್ಲಿ ಯಂತ್ರದ ಸಹಾಯದಿಂದ ಚಿಮುಕುವ ನೀರಿನಿಂದ ತೊಳೆಯಲಾಗುತ್ತದೆ. ಶುಚಿಯಾದ ಬೊಂಡದ ಮೇಲಿಂದ ತೊಳೆದ ನೀರು ಇಳಿದು ಹೋಗಲು ಅದನ್ನು ಕಂಪಿಸಲಾಗುತ್ತದೆ. ತೊಳೆದ ನೀರು ಮತ್ತು ಕಾಯಿಯ ಒಳಗಿನ ನೀರು ಸೇರದಂತೆ ಜಾಗ್ರತೆ ವಹಿಸಲು ಈ ಕ್ರಮವನ್ನು ಪಾಲಿಸುತ್ತಾರೆ. ಆಮೇಲೆ ಮತ್ತೊಂದು ಯಂತ್ರದಿಂದ ಅದರಲ್ಲಿ ಸ್ಟೀಲ್ ಸಲಾಕೆ ತೂರಿಸಿ ರಂಧ್ರಗಳನ್ನು ಕೊರೆಯಲಾಗುತ್ತದೆ. ಇದು ಒಳಗಿನ ನೀರನ್ನು ತೆಗೆಯಲು ಮಾಡುವ ಕ್ರಮ. ಬೊಂಡದ ನೀರು ಯಂತ್ರದ ಕೆಳಗಿರುವ ಟ್ರೇನಲ್ಲಿ ಇಳಿದು ಹೊರಗಿರುವ ಟ್ಯಾಂಕ್ನಲ್ಲಿ ತಣ್ಣಗಾಗಿ ಗ್ರಾಹಕರಿಗೆ ವಿತರಣೆಯಾಗುತ್ತದೆ. ನ್ಯಾಚುರಲ್ಸ್ನವರು ಬರೀ ಬೊಂಡಾ ನೀರಿಗಾಗಿ ಬೊಂಡಾ ಫ್ಯಾಕ್ಟರಿಯನ್ನು ನಡೆಸುತ್ತಿಲ್ಲ. ಅದರಲ್ಲಿ ತೆಂಗಿನ ಎಳೆಯ ತಿರುಳಿನಿಂದ ಐಸ್ ಕ್ರೀಂ ಮತ್ತು ಇತರ ಖಾದ್ಯಗಳನ್ನು ತಯಾರಿಸುತ್ತಾರೆ. ಬೊಂಡದ ನೀರು ತೆಗೆದ ನಂತರ ಎಳೆಯ ತೆಂಗಿನಕಾಯಿಯ ಒಳಗಿರುವ ಪೌಷ್ಟಿಕ ತಿರುಳನ್ನು ಅಥವಾ ಬಾವೆಯನ್ನು ಬೇರ್ಪಡಿಸುವ ಸಲುವಾಗಿ ತೆಂಗನ್ನು ಒಡೆಯಲಾಗುತ್ತದೆ. ನಂತರ ತೆಂಗಿನ ತಿರುಳನ್ನು ಕಾರ್ಮಿಕರು ಬೇರ್ಪಡಿಸುತ್ತಾರೆ. ಅದರ ಒಗರಾದ ಹಿಂದಿನ ಭಾಗವನ್ನು ಹೆರೆದು ತೆಗೆದು ಬಿಳಿಯಾದ ಸಿಹಿಯಾದ ಮಾಂಸಲ ಭಾಗವನ್ನು ಐಸ್ ಕ್ರೀಂ ಹಾಗೂ ಖಾದ್ಯ ತಯಾರಿಕೆಗಾಗಿ ಪ್ಯಾಕಿಂಗ್ ಮಾಡಲಾಗುತ್ತದೆ.
ಶ್ರೀಯುತ ಕಾಮತ್ರವರ ಇನ್ನೊಂದು ದೂರದೃಷ್ಟಿಯ ಯೋಜನೆ ಎಂದರೆ ತೆಂಗಿನ ಸಿಪ್ಪೆಯನ್ನು ಸಾರ್ವಜನಿಕರಿಗೆ ಉರುವಲಿಗಾಗಿ ಉಚಿತವಾಗಿ ನೀಡುತ್ತಿರುವುದು. ತೆಂಗಿನ ಸಿಪ್ಪೆಯನ್ನು ಸಾರ್ವಜನಿಕರಿಗೆ ಉರುವಲಿಗಾಗಿ ಉಚಿತವಾಗಿ ನೀಡುತ್ತಿರುವುದು. ಎಳೆ ತೆಂಗಿನ ನೀರು ಮತ್ತು ತಿರುಳನ್ನು ತೆಗೆಯುವ ಮೊದಲು ಅದರ ಹೊರಗಿನ ಸಿಪ್ಪೆಯನ್ನು ಯಂತ್ರದ ಮೂಲಕ ತೆಗೆಯಲಾಗುತ್ತದೆ. ಸಿಪ್ಪೆಗಳು ಸ್ವಯಂಚಾಲಿತವಾಗಿ ನೇರವಾಗಿ ಬಂದು ವಾಹನದಲ್ಲಿ ಬೀಳುವ ವ್ಯವಸ್ಥೆ ಇಲ್ಲಿದೆ. ತೆಂಗಿನ ಸಿಪ್ಪೆ ಈ ಭಾಗದ ಮನೆಗಳಲ್ಲಿ ಸ್ನಾನಕ್ಕೆ ನೀರು ಕಾಯಿಸಲು ಬಳಕೆಯಾಗುತ್ತದೆ. ಬೊಂಡಾ ಫ್ಯಾಕ್ಟರಿಯಲ್ಲಿನ ತೆಂಗಿನ ಸಿಪ್ಪೆಗಳನ್ನು ಯಾರು ಬೇಕಾದರೂ ಪಡೆದು ಬಳಸಬಹುದು. ಇದು ಬೇಕೆಂದು ಹೆಸರು ನೋಂದಾಯಿಸಿದವರ ಮನೆ ಅಡ್ಯಾರ್ನಿಂದ 7 ಕಿಲೋಮೀಟರ್ ವರೆಗೆ ಇದ್ದರೆ ಫ್ಯಾಕ್ಟರಿಯ ವಾಹನದಲ್ಲಿ ಸಿಪ್ಪೆಗಳನ್ನು ತಂದು ಯಾವುದೇ ಶುಲ್ಕವಿಲ್ಲದೆ ಡೆಲಿವರಿ ಮಾಡಲಾಗುತ್ತದೆ. ನ್ಯಾಚುರಲ್ಸ್ನವರ ಈ ಯೋಜನೆಯಿಂದ ಸುತ್ತಲಿನ 7 ಕಿಲೋಮೀಟರ್ ವರೆಗಿನ ಕುಟುಂಬಗಳಿಗೆ ಉಚಿತವಾಗಿ ಉರುವಲಿನ ವ್ಯವಸ್ಥೆಯಾಗಿ ಕಟ್ಟಿಗೆಗಾಗಿ ಮರ ಕಡಿಯುವುದು ತಪ್ಪುತ್ತದೆ. ಪರಿಸರ ಸಂರಕ್ಷಣೆಯಾಗುತ್ತದೆ. ನ್ಯಾಚುರಲ್ ಐಸ್ ಕ್ರೀಮ್ನ ನಿರ್ದೇಶಕರಾದ ಶ್ರೀ ರಘುನಂದನ್ ಕಾಮತ್ ಅವರು ಈ ಕೆಲಸದಿಂದ ತಮ್ಮ ಪರಿಸರ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಲ್ಪವೃಕ್ಷದ ಫಲ ತೆಂಗಿನ ಅತ್ಯುತ್ತಮ ಗುಣಗಳಿಂದ ಜನರು ತಮ್ಮ ಆರೋಗ್ಯ ಭಾಗ್ಯವನ್ನು ಗಳಿಸಿ ಬೆಳೆಸಿ ಉಳಿಸಿಕೊಳ್ಳಲಿ ಎನ್ನುವುದು ಅವರ ಸದಾಶಯವಾಗಿದೆ.